ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಈ ವಿಶೇಷವಾದಂಥ ಈ ಸ್ಟೋರಿ ಏನಪ್ಪ ಅಂತಂದರೆ, ಬೋರ್ವೆಲ್ ಪಾಯಿಂಟ್ಗಳ ಬಗ್ಗೆ ಭಾಳಷ್ಟು ಜನ ಎನ್ಕ್ವೈರಿ ಮಾಡ್ತಾಯಿದ್ರು. ಎಕ್ಸ್ಪರ್ಟ್ಸ್ನ, ಜಿಯಾಲಜಿಸ್ಟ್ನ, ಬೇರೆ ಬೇರೆ ತಜ್ಞರೆಲ್ಲ ಹುಡುಕ್ತೀರ. ಜಿಯಾಲಜಿಸ್ಟ್ ಬಂದು ಕೆಲವೊಂದು ಕಡೆ ಫೇಲ್ಯೂರ್ ಆಗ್ತದೆ, ಖಾಸಗಿಯವ್ರದ್ದು ಫೇಲ್ಯೂರ್ ಆಗ್ತದೆ. ಅದಕ್ಕೆ ನಿಮಗೆ ಒಂದು ಕ್ಲೂ ಕೊಡ್ತೀನಿ, ನೀವೇ ನಿಮ್ಮ ಜಮೀನಲ್ಲಿ ಪಾಯಿಂಟ್ಗಳನ್ನು ಮಾಡ್ಕೋಬೋದು. ಏನು ಸರ್ ಇಷ್ಟು ಇದರಲ್ಲಿ ಹೇಳ್ತೀರಾ? ಹೇಗೆ ಅಂತಂದರೆ, ಈ ಕಲ್ಲಿನ ರಚನೆ, ಈ ಥರದ ರಚನೆಗಳಿದ್ದರೆ ಖಂಡಿತ 100ಕ್ಕೆ 100 ನಿಮಗೆ ನೀರು ಸಿಗುತ್ತೆ. ಹಾಗಾಗಿ ಈ ಒಂದು ಭೂಮಿಯಲ್ಲಿ ಕಲ್ಲಿನ ಪದರಗಳೇ ನೀರಿನ ಜಲದ ಆಕಾರಗಳು, ಅಕ್ವಿಫರ್ಸ್ ಅಂತ ಹೇಳ್ತೀವಲ್ಲ, ಈ ಭೂಮಿಯಲ್ಲಿ ನೀರಿನ ಅಂತರ್ಜಲ ಸಿಗಬೇಕಾದ್ರೆ ಕಲ್ಲಿನಲ್ಲಿ ಇದೇ ಥರದ ಒಂದು ಕ್ವಾರ್ಟ್ಜ್ ವೈನ್ಸ್ ಅಂತ ಹೇಳ್ತೀವಿ, ಬೆಂಚ್ ಕಲ್ಲುಗಳ ಒಂದು ದಿಂಡು, ಕ್ವಾರ್ಟ್ಜ್ ವೈನ್ಸ್ಗಳ ಒಂದು ದಿಂಡು, ಈ ಥರದಲ್ಲಿ ಇದ್ದರೆ ಖಂಡಿತ ನಿಮಗೆ ನೀರು ಸಿಗ್ತದೆ. ಈ ವಿಡಿಯೋ ನೋಡಿದ್ಮೇಲೆ ಖಂಡಿತ ಅನಿಸುತ್ತೆ ನಿಮ್ಮ ಭೂಮಿಗಳಲ್ಲೂ ಈ ಥರದ ಕಲ್ಲಿನ ರಚನೆಗಳು ಎಷ್ಟೊಂದು ಕಡೆ ಇತ್ತು, ಅದು ಮಿಸ್ ಮಾಡ್ಕೊಂಡಿದ್ರೆ ಅಂಥ ಸ್ಥಳಗಳಿದ್ದರೆ ವಿಜ್ಞಾನಿಗಳಾಗಲಿ, ಕಡ್ಡಿಪಾಯಿಂಟ್ನವರು ಮತ್ತೊಬ್ಬರು ಬಂದರೆ ಫಸ್ಟು ನೀವೇ ಕರ್ಕೊಂಡೋಗಿ, ಸರ್ ಇಲ್ಲಿ ನೀರು ನೋಡಿ, ಇಲ್ಲಿ ಪಾಯಿಂಟ್ ನೋಡಿ, ಖಂಡಿತ ಸಿಗುತ್ತೆ ಅಂತೇಳಿ ನೀವೇ ಜಡ್ಜ್ ಮಾಡ್ಬೋದು. ಯಾರೋ ಸಿಗದೆ ಹೋದರೆ ಇಂಥ ಒಂದು ರಚನೆಗಳಿದ್ದರೆ ಖಂಡಿತ ನೀವು ಡೈರೆಕ್ಟಾಗಿ ನೀವು ಇಲ್ಲಿ ಬೋರ್ವೆಲ್ ಹಾಕ್ಸಿದ್ರೆ ನೀರು ಸಿಗುತ್ತೆ ಅಂಥ ಒಂದು ಕ್ಲೂಗಳು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಸ್ವಂತ ಬುದ್ಧಿಯನ್ನು ಖರ್ಚು ಮಾಡಿ ಇಂಥ ಒಂದು ಕೆಲಸ ಮಾಡಿಕೊಡೋ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ಸಾಕಷ್ಟು ಟಿಪ್ಸ್ ಇದೆ, ನೋಡ್ತಾ ಇದ್ದೀನಿ. ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಾನು ಬೋರ್ವೆಲ್ ಕೊರಿಬೇಕಾದ್ರೆ ಕೆಲವೊಂದು ಫಾರ್ಮೇಷನ್ಸ್, ಕೆಲವೊಂದು ಕಲ್ಲಿನಲ್ಲಿ ಸೀಳುಗಳು, ಬಿರುಕುಗಳು ಯಾವ ಥರ ಇರ್ತದೆ, ಯಾವ ಥರ ಜಾಗದಲ್ಲಿ ನೀರು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ತೋರಿಸ್ಬೇಕು ಅಂತ ಸರ್. ಇಲ್ಲೊಂದು ಕ್ರಾಸ್ ಸೆಕ್ಷನ್ನಲ್ಲಿ ಈ ಹೈವೇ ಬದಿಯಲ್ಲಿ ನಿಂತಿದ್ದೀನಿ. ಇಲ್ಲೊಂದು ಕಡೆ ನಿಮಗೆ ಕೆಲವೆಲ್ಲ ಒಂದು ಈ ಇನ್ಫಾರ್ಮೇಷನ್ ತೋರಿಸ್ತಾ ಹೋಗ್ತೀನಿ. ಯಾವ ಥರ ಅನ್ನೋಕ್ಕೆ ಈ ಜಾಗದಲ್ಲಿ ನೋಡಿ, ಕಲ್ಲಿನ ಪದಗಳು ಯಾವ ಥರ ಇರಲಿಕ್ಕೆ ಇಲ್ಲೊಂದು ಸನ್ನಿವೇಶ ತೋರಿಸ್ತೀನಿ. ಇಲ್ಲಿ ಒಂದು ಜಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಈ ಕಲ್ಲಿನಲ್ಲಿ ಪದರ ಯಾವ ಥರ ಇರುತ್ತೆ ಅನ್ನೋಕ್ಕೆ. ಈ ಒಂದು ನಿಮಗೆ ಕಲ್ಲು ಕಾಣಿಸ್ತಾ ಇದೆ, ಈ ಕಲ್ಲಿನೊಳಗೆ ಈ ಥರ ಒಂದು ಕ್ವಾರ್ಟ್ಸ್ ಕಾಣಿಸ್ತಾ ಇದೆಯಲ್ಲ, ಇದೊಂದು ಕ್ವಾರ್ಟ್ಸ್, ಬೆಣಿಚ್ ಕಲ್ಲು, ಈ ಥರದ್ದೇ ಫಾರ್ಮೇಷನ್. ಇಲ್ಲೊಂದು ಕಡೆ ಬೋರ್ವೆಲ್ ಕೊರಿತಾ ಹೋಗ್ಬೇಕಾದ್ರೆ ಬರೀ ಕ್ವಾರ್ಟ್ಸ್ ಬರ್ತದೆ. ಈ ಥರ ಇಂಥ ಒಂದು ಸ್ಥಳದಲ್ಲಿ ಒಳ್ಳೆ ನೀರು ಸಿಗುವಂಥ ಒಂದು ಪಾಯಿಂಟು. ಕೆಲವೊಂದು ಕಡೆ ನೋಡಿ, ಇಲ್ಲೊಂದು ಸಾಲಿಡ್ ರಾಕ್, ಈ ಥರದ ಬಂಡೆಗಳು ಬಂದರೆ ನೀರು ಸಿಗೋದಿಲ್ಲ. ಕೆಲವೊಂದು ಕಡೆ ನೋಡಿ, ಮೇಲ್ ಮಾತ್ರ ಆ ಒಂದು ಕ್ವಾರ್ಟ್ಜ್ ವೈನ್ಸ್ ಎಲ್ಲ ಅಲ್ಲಿ ಕಾಣುತ್ತೆ, ಅಂಥ ಜಾಗದಲ್ಲಿ ನೀರು ಸಿಗುತ್ತೆ. ಕೆಳಗಡೆ ಹೋದ ತಕ್ಷಣ ಬಂಡೆ ಬಂದರೆ ನೀರು ಸಿಗುತ್ತಿಲ್ಲ. ಈ ಥರದಲ್ಲಿ ಫಾರ್ಮೇಷನ್ಸ್ ನಾವು ಅಬ್ಸರ್ವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಇದೇ ಥರ ತೋರಿಸ್ತೀನಿ. ಇಲ್ಲೊಂದು ಜಾಗಕ್ಕೆ ಬನ್ನಿ. ಇಲ್ಲೊಂದು ಜಾಗಕ್ಕೆ ಬಂದರೆ ಇಲ್ಲಿ ನಿಮಗೆ ನೋಡಿ, ಈಗ ಮೇಲೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಫ್ರ್ಯಾಕ್ಚರ್ ಅಂದರೆ ಕಲ್ಲಿನಲ್ಲಿ ವರ್ಟಿಕಲ್ ಸೀಳ್ತಾ ಹೋಗಿದೆ ಬಂಡೆ, ಗ್ಯಾಪ್ಸ್ ನೋಡಿ, ಇದೆಲ್ಲ ಒಂದು ಫಾರಿನ್ ಮಟೀರಿಯಲ್. ಈ ಥರದಲ್ಲೇ ಬೋರ್ವೆಲ್ ಕೊರಿತಾ ಹೋಗುವಾಗ ನಿಮಗೆ 80ಕ್ಕೋ 100ಕ್ಕೋ ನೀರು ಬಂತು ಅಂತ ಹೇಳ್ತೀರ. ಈ ಥರದಲ್ಲಿ ಕಲ್ಲಿನಲ್ಲಿ ಫ್ರ್ಯಾಕ್ಚರ್ಸ್ ಇರಬೇಕು. ಓಕೆ, ಇಂಥ ಸ್ಥಳದಲ್ಲಿ ಬೋರ್ವೆಲ್ ಕೊರೆಸಿದ್ರೆ ನೀರು ಬರ್ತದೆ. ಇಲ್ಲೊಂದು ಜಾಗ ಬನ್ನಿ, ಇಲ್ಲೊಂದು ಸ್ಥಳದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಾತ್ರ ಹರಿಜಾಂಟಲ್ ಜಾಯಿಂಟ್ಗಳು ಸಿಕ್ತು, ಮತ್ತು ಕೆಳಗಡೆ ಹೋದರೆ ಬಂಡೆ ಬಂತು. ಇಂಥ ಜಾಗದಲ್ಲಿ ನಮಗೆ ನೀರು ಸಿಗುವಂಥ ಸಂದರ್ಭಗಳು ತುಂಬ ಕಡಿಮೆ. ಮತ್ತು ಇಲ್ಲೂ ಅಷ್ಟೇ ಸಿಂಗಲ್ ರಾಕ್ ಮೇಲೆ, ಭೂಮಿ ಮೇಲಿದೆ, ಭೂಮಿ ಮೇಲೆ ಕೆಳಗೆ ಬಂದಂಗೆಲ್ಲ ಸೀದಾ ಒಂದೇ ಥರದ ಒಂದು ಬಂಡೆ ಇದೆ ಅಂದರೆ ಈ ಕಡೆ ಸಿಗೋದಿಲ್ಲ. ಇಲ್ಲಿಗೆ ಬನ್ನಿ. ಈ ಒಂದು ಜಾಗದಲ್ಲಿ ನೀವು ನೋಡ್ತಾ ಹೋದರೆ ಎಷ್ಟು ಬದಲಾವಣೆಗಳು ನಾವು ನೋಡ್ತೀವಿ. ಅಂದರೆ ಭೂಮಿಯ ಒಳಗೆ ಕ್ರಾಸ್ ಸೆಕ್ಷನ್ ಇದ್ದಂಥ ಜಾಗದಲ್ಲಿ ಈ ಥರ ಬಂಡೆ ಒಳಗೆ ಸೀಳುಗಳು, ಬಿರುಕುಗಳಿದ್ದರೆ ಮಾತ್ರ ನಮಗೆ ಹೆಚ್ಚಿನ ನೀರು ಸಿಗ್ಲಿಕ್ಕೆ ಸಾಧ್ಯ ಅನ್ನಲಿಕ್ಕೆ ಇದೊಂದು ಕ್ರಾಸ್ ಸೆಕ್ಷನ್ ನೋಡಿ. ಇಲ್ಲೊಂದು ಕಡೆ ಇಷ್ಟು ಮೇಲ್ ಗಟ್ಟಿ ಬಂಡೆ ಇದೆ, ಬಟ್ ಡೆಪ್ತಲ್ಲಿ ಫ್ರ್ಯಾಕ್ಚರ್ಸ್ ಡೆವಲಪ್ ಆಗಿದೆ. ಇಲ್ಲೊಂದು ಕಡೆ ಕಾಣಿಸ್ತಾ ಇಲ್ಲ, ಕಲ್ಲಿನಲ್ಲಿ ಕಂಪ್ಲೀಟ್ ಫ್ರ್ಯಾಕ್ಚರ್ಸ್ ಕಾಣಿಸ್ತಾ ಇದೆ. ಹಾಗಾಗಿ ಬೋರ್ವೆಲ್ ಡ್ರಿಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಭೂಮಿ ಮೇಲೆ ಎತ್ತರದ ಜಾಗದಲ್ಲಿ ನಾವು ಭೂಮಿ ಮೇಲೆ ಇರ್ತಕ್ಕಂಥ ರಚನೆಯನ್ನು ಭೂಮಿ ಒಳಗೆ ಭೂಗರ್ಭಕ್ಕೆ ಹೋದರೆ ಯಾವ ಥರದಲ್ಲಿ ಕಲ್ಲಿನಲ್ಲಿ ಬದಲಾವಣೆಗಳನ್ನಲಿಕ್ಕೆ ಇದೊಂದು ಕ್ರಾಸ್ ಸೆಕ್ಷನ್. ಇಂಥ ಸಂದರ್ಭದಲ್ಲಿ ಮಾತ್ರ ಈ ಥರದಲ್ಲಿ ಫ್ರ್ಯಾಕ್ಚರ್ ಸಿಕ್ಕರೆ ಮಾತ್ರ ನಮಗೆ ಹೆಚ್ಚಿನ ನೀರು ಸಿಗಲಿಕ್ಕೆ ಸಾಧ್ಯ ಅನ್ನಲಿಕ್ಕೋಸ್ಕರವಾಗಿ ಈ ಒಂದು ಪದರಗಳ ವೀಕ್ಷಣೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ.
ಈ ಜಾಗದಲ್ಲಿ ಬರೀ ಕ್ವಾಡ್ಸ್ ಬಂದಿದೆ, ಕಾಣಿಸ್ತಾ ಇದೆಯಲ್ಲ, ಪೂರ್ತಿ ಕ್ವಾಡ್ಸ್ ಬರೀ ಬೆಂಚ್ ಕಲ್ಲುಗಳದ್ದೇ ಫ್ರ್ಯಾಕ್ಚರ್ ಕಂಪ್ಲೀಟ್ ನಿಮಗೆ ಹೋಗ್ತದೆ. ಈ ಥರದ ಸನ್ನಿವೇಶಗಳಲ್ಲಿ ನಮಗೆ ಹೆಚ್ಚಿನ ನೀರು ಬೋರ್ವೆಲ್ ತೋಡೋಕೆ ಬರುತ್ತೆ ಅನ್ನೋದಕ್ಕೆ ಕಾರಣ ಇಂಥ ಒಂದು ಕ್ವಾಡ್ಸ್ ಏನು, ಇದಕ್ಕೆ ಜಿಯಾಲಜಿಸ್ಟ್ ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ. ನೋಡಿ, ಆ ಕ್ವಾಡ್ಸ್ ಮೇಲಿಂದ ಸ್ಟಾರ್ಟ್ ಆಗಿದೆ, ಅಲ್ಲಿ ಅಷ್ಟು ಅಗಲ ಕ್ವಾಡ್ಸ್ ಇದೆ, ಕೆಳಗೆ ಹೋಗ್ತಾ ನಿಮಗೆ ಕ್ವಾಡ್ಸಿನಲ್ಲಿ ಯಾವ ಥರ ಬದಲಾವಣೆಗಳನ್ನಲಿಕ್ಕೆ ಇಂಥದ್ದೆಲ್ಲ ಒಂದು ಕ್ರಾಸ್ ಸೆಕ್ಷನ್ಸ್. ಮತ್ತು ಇಲ್ಲೊಂದು ಕಡೆ ಕ್ರಾಸ್ ಸೆಕ್ಷನ್ ತೋರಿಸ್ತಾ ಇದೆ ನೋಡಿ, ಇದು ಭೂಮಿಯ ಮೇಲಿನ ಚಿತ್ರಣ. ಇದೆಲ್ಲ ಪೂರ್ತಿ ಗಟ್ಟಿ ಬಂಡೆ ಒಳಗೆ ಫ್ರ್ಯಾಕ್ಚರ್ ಯಾವ ಥರ ಡೆವಲಪ್ ಆಗಿದೆ ನೋಡಿ, ಪೂರ್ತಿ ಕ್ರಾಸ್ ಸೆಕ್ಷನ್. ಇಲ್ಲಿ ಸಹ ಇಂಥ ಸ್ಥಳಗಳಲ್ಲೂ ಇದು ಸಿಗುತ್ತೆ. ಮತ್ತು ಇದರ ಪಕ್ಕದಲ್ಲಿ ಜಸ್ಟ್ 2 ಅಡಿ ಬಿಟ್ಟರೆ ಸಾಕು ಕಪ್ಪು ಶಿಲೆ ಡೈಕ್ ಅಂತ ಹೇಳ್ತೀವಿ. ಈ ಡೈಕ್ನಲ್ಲಿ ನೀರಿನ ಲಭ್ಯತೆಗಳು ತುಂಬ ಕಡಿಮೆ ನೋಡಿ, ಪೂರ್ತಿಯಲ್ಲೂ ಫ್ರ್ಯಾಕ್ಚರ್ಸ್ ಇರಲಿಲ್ಲ. ಹಾಗಾಗಿ ಬೋರ್ವೆಲ್ ತೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಭೂವಿಜ್ಞಾನಿಗಳು ನಾವು ಸರ್ವೆ ಬೇರೆ ಬೇರೆ ಡೇಟಾಗಳಿಂದ ಅನಾಲಿಸಿಸ್ ಮಾಡಿ ಇದನ್ನೆಲ್ಲ ಹುಡುಕಿ ಎಲ್ಲಿ ನೀರಿದೆ ಅಂತೇಳಿ ಪತ್ತೆ ಮಾಡಲಿಕ್ಕೆ ಈ ಥರದ ಒಂದು ಸರ್ವೆಗಳಿಂದಲೇ ನಿಮಗೆ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ ಅನ್ನಲಿಕ್ಕೋಸ್ಕರವಾಗಿ ಈ ಒಂದು ಕ್ರಾಸ್ ಸೆಕ್ಷನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ನೀವು ಸಾಧ್ಯವಾದಷ್ಟು ವೈಜ್ಞಾನಿಕವಾಗಿ ಹೋದರೆ ನಿಮಗೆ ಹೆಚ್ಚಿನ ಸಕ್ಸಸ್ ರೇಟ್ ಕೊಡಲಿಕ್ಕೆ ಸಾಧ್ಯ ಅನ್ನಲಿಕ್ಕೋಸ್ಕರವಾಗಿ ಈ ಒಂದು ಭೂಮಿಯ ಒಳಗಿನ ರಚನೆ, ಭೂಗರ್ಭದ ರಚನೆಯನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಈ ಥರದ ಒಂದು ಸೈಟಿಗೆ ಬಂದು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಒಂದು ಜಾಗದಲ್ಲಿ ವಿಡಿಯೋವನ್ನು ಮಾಡ್ತಕ್ಕಂಥದ್ದು.